ನನ್ನನ್ನು ನೋಡೋಕೆ ಇಷ್ಟು ಜನ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ವೆಲ್ಕಮ್ ಟು ಅನದರ್ ಡೇ ಆ್ಯಂಡ್ ಅನದರ್ ಮಿನಿ ವ್ಲಾಗ್. ತಿಂಡಿ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಒಂದು ಗಣಪತಿ ಹೋಮ ಇತ್ತು ಅಂತೇಳಿ ಅಲ್ಲಿಗೆ ಹೋಗಿದ್ದೆ. ಆ್ಯಂಡ್ ಅಲ್ಲಿಂದ ನಾವು ಕೊಡಿಯಾಲಾಗೆ ಹೋಗ್ತಾ ಇದ್ದೀವಿ ಸೀರೆ ತೊಗೋಬೇಕು ಅಂತ ಹೇಳಿ. ಇದು ರವಿಪ್ರಕಾಶ್ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ನೀವು ಯಾರಾದರೂ ಒಂದು ಒಳ್ಳೆ ಕಾಟನ್ ಸ್ಯಾರಿ ತೊಗೋಬೇಕಂತಿದ್ರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ನಾನು ಈ 2 ಸ್ಯಾರಿ ತೊಗೊಂಡೆ. 2 ಸ್ಯಾರಿದು ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಆ್ಯಂಡ್ ಇವ್ರ ಹತ್ರ ನಿಮಗೆ ಎಲ್ಲ ರೀತಿ ಸೀರೆ ಸಿಗುತ್ತೆ. ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ. ತುಂಬ ದಿನದಿಂದ ಇಳ್ಕಲ್ ಸೀರೆ ತೊಗೋಬೇಕು ಅನ್ಕೊಂತಿದ್ದೆ, ಅದು ಕೂಡ ಇಲ್ಲಿ ಅವೈಲಬಲ್ ಇತ್ತು. ನಾನು ವೈಲೆಟ್ ಕಲರ್ ಅಲ್ಲಿ ತಗೊಂಡೆ. ಅಂಡ್ ಇದೇ ರೀತಿ ಸೀರೆಯಲ್ಲಿ ನಿಸರ್ಗ ಗ್ರೀನ್ ಕಲರ್ ಅಲ್ಲಿ ತಗೊಂಡ್ಲು. ನಮ್ಮ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಮಂಡ್ಯಾಗ ಬಂದ್ವಿ. ಮಂಡ್ಯಾಲಂತೂ ತುಂಬಾ ಮಳೆ. ಅಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ರೀತಿ ಮಳೆಯಲ್ಲಿ ನಾವು ನೆಂದಿರೋದು. ಅಲ್ಲಿಂದ ಮನೆಗೆ ಬಂದು ಕಾಂತಾರ ಮೂವಿಗೆ ಅಂತೇಳಿ ಹೋಗ್ತಾ ಇದ್ವಿ. ನಮ್ಮ ಮನೆ ಪಕ್ಕ ಇರೋ ಥಿಯೇಟರ್ ಅಲ್ಲೇ ಫಸ್ಟ್ ಡೇನೆ ನೋಡೋಣ ಅಂತ. ಅಂಡ್ ಥಿಯೇಟರ್ ಅಂತೂ ಹೌಸ್ಫುಲ್ ಆಗಿತ್ತು. ಅಂಡ್ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ನೋಡ್ಲೇಬೇಕು. ಮೂವಿ ಎಲ್ಲ ನೋಡ್ಕೊಂಡು ವಿಜಯದಶಮಿ ಇದ್ದಿದ್ದ ಕಾರಣ ನಮ್ಮೂರಲ್ಲಿ ದೇವ್ರದ್ದು ಮೆರವಣಿಗೆ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಇದನ್ನೆಲ್ಲ ನೋಡಿ ದೇವ್ರದ್ದು ದರ್ಶನ ಮಾಡಿ ಬನ್ನಿ ಎಲ್ಲ ಇಸ್ಕೊಂಡು ನನ್ನ ಒಂದು ಡೇನ ನಾನು ಎಂಡ್ ಮಾಡಿದೆ.